ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಕಸಿನ್ಸು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೆ ಒಂದು 3 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಈಗ ತಾನೇ ಒಂದು ಕಾಫಿ ಟೀಗೆ ನಿಲ್ಸಿದ್ದೀವಿ. ಬನ್ನಿ ನಮ್ಮ ಕಸಿನ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ನೋಡೋಣ. ಹಾಯ್ ಹಾಯ್ ದಿವ್ಯಕ್ಕ, ಮೋಹಿತ್ ಮೋಹಿತ್ ನೋಡೋಣ. ಎಲ್ಲ ಸ್ಪಾನ್ಸರು ಮೋಹಿತಿದೆ. ಆಯ್ನಣ್ಣ, ಏನ್ ಸಮಾಚಾರ? ಅಪರೂಪಕ್ಕೆ ನಾನು ಬ್ಲಾಗಲ್ಲಿ ಕಾಣಿಸ್ಕೊಂತ ಇದ್ಯಾ? ಕಾಣಿಸ್ಕೊಂಡಿಲ್ಲ, ಇದೆ ಫಸ್ಟ್ ಟೈಮ್. ಇನ್ನೊಂದು ಸ್ವಲ್ಪ ಬೆಳಕಾಗಬೇಕು. ಇನ್ನು ಇವಾಗ 6:30 ಅಲ್ವಾ? 6 ಗಂಟೆ. ನಿನ್ ಬಾಧೆ ಏನು ಹೇಳು ದಿವ್ಯಕ್ಕ? ಡೀಸೆಲ್ ಹಾಕ್ಸೋನೆ, ಅಡ್ವಾನ್ಸ್ ಕೊಟ್ಟವನೆ ಅಷ್ಟೇ. 3,300 ಡೀಸೆಲ್ ಆಗಿರುತ್ತೆ. 3,367, 2,000 ಅಡ್ವಾನ್ಸ್ ಕೊಟ್ಟವನು. 3,300 ಪ್ಲಸ್ ಫೈನಾನ್ಸರ್ ಮೋಹಿತ್. ನಮ್ಗೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಾ ಇರೋದು ಮೋಹಿತೇನೆ. 5,300 ಅಂತ ಹಾಕಿದ್ದೀನಿ. ಪರವಾಗಿಲ್ಲ. ಆದ್ರೂ ನೀನು 100 ರೂಪಾಯಿ ಜಾಸ್ತಿ ಕೊಟ್ಟು ಗ್ರೇಟ್ ಆಗ್ಬಿಟ್ಟಿದ್ಯಾ ದಿವ್ಯಕ್ಕ. ಇದೆ ನಮ್ ಲೇಡಿ ಡ್ರೈವರ್. ಇವಾಗ ಹಾಸನಲ್ಲಿದ್ದೀವಿ. ಹಾಸನಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ, ಬ್ರೇಕ್ಫಾಸ್ಟ್. ಎಲ್ಲಿಗೆ ಬಂದಿದ್ದೀವಿ ಅಂದರೆ ಇಲ್ಲಿ ಒಂದು ಫೇಮಸ್ ಹೋಟ್ಲಿದೆ, ಗಜಾನನ ರಿಫ್ರೆಶ್ಮೆಂಟ್ ಅಂತ, ಅಲ್ಲಿ. ಸೊ ಬನ್ನಿ ಏನಾದರೂ ತಿಂಡಿ ತಿನ್ಕೊಂಬರೋಣ. ಏ ಅರುಣಣ್ಣ, ಇದು ಅನ್ಯಾಯ. ಫಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಇಡ್ಲಿ ವಡೆ, ನಿನಗೆ ಫಸ್ಟ್ ತಂದ್ಕೊಟ್ಟಿದ್ದಾರೆ. ಆಯಿತು, ಸಾಯಂಕಾಲಕ್ಕೆ ಬರೋಣ. ದೋಸೆ, ಇನ್ನು ಒಂದು ರೌಂಡ್ ಇಡ್ಲಿ ಆಗಿದೆ. ದೋಸೆ, ಈರುಳ್ಳಿ ಚಟ್ನಿ ವಿತ್ ತುಪ್ಪ. ದಿವ್ಯಕ್ಕ ಕಮಾನ್ ಪ್ಲೀಸ್. ದಿವ್ಯಕ್ಕ ಹಾಡು ಹೇಳು ದಿವ್ಯಕ್ಕ. ಯಾವ ಹಾಡು ಹಾಕ್ಬೇಕು ಕೇಳಿ. ಯಾವ ಹಾಡು ಹಾಕ್ಬೇಕು? ನಿನ್ ಫೇವ್ರೆಟ್ ಸಾಂಗ್ ಯಾವ್ದು ಹೇಳು? ನೆಕ್ಸ್ಟ್ ಟೈಮ್ ಹೇಳ್ಕೊಳ್ಳೋಣ. ಇವಾಗ ನಿನ್ಗೆ ಯಾವ ಸಾಂಗ್ ಬೇಕು ಹೇಳು? ಅದ್ ಯಾವ್ದೋ ಹಾಕಿದ್ದಲ್ಲ, ಯಾವ್ದೋ ಒಂದು ಸೂಪರ್ ಆಗಿರೋ ಸಾಂಗ್ ಹಾಕಿದ್ದೆ ನೋಡು ದಿವ್ಯಕ್ಕ. ಅದನ್ನ ಲಿರಿಕ್ಸ್ ಒಂದು ಪದನು ಬಿಡ್ದಂಗೆ ಆಡ್ತಿದ್ದ. ಹಾಕ ಮಾರ್ನಿಂಗ್ ಟೈಮ್ ಈ ತರ ಇರುತ್ತಲ್ಲ ವೆದರ್, ಆ ಟೈಮಲ್ಲಿ ಬಾ. ಯಾರ ಜೊತೆ ಬರ್ಲಿ? ನಿಮ್ ಫಿಯಾನ್ಸಿ ಜೊತೆ ಬನ್ನಿ ಭುವನ. ನೀನೇ ಬಾ ದಿವ್ಯಕ್ಕ, ಹೋಗೋಣ. ನಾನು ಇವಾಗ ಟೈಮೇ ಇಲ್ಲ ಭುವನ. ಅವಳೇ ನಿನ್ ಫಿಯಾನ್ಸಿನಾ? ನಿನ್ ಫಿಯಾನ್ಸಿ ಜೊತೆ ಬನ್ನಿ ಅಂತ ಅವಳು ಹೇಳಿಲ್ವಾ? ಒಂದು ವಯಸ್ಸು ದಿವಿಂದು ಬಿಡೋ ಕೈ. ಜೋರಾಗಿ ಹಿಡಿದಿಲ್ಲ ಸುಂದರ. ನಂಗೆ ಗೊತ್ತು ನೀನು ಸಾಫ್ಟ್ ಅಂತ, ಅದಕ್ಕೆ ಕಳ್ರೆಲ್ಲ ಹೆಂಗೆಲ್ಲ ವಿಡಿಯೋ ಮಾಡ್ತಾರೆ. ಏನು ಅದೆಲ್ಲ ಮಾಡೋದು ವಿಡಿಯೋ ಮಾಡಬಹುದು. ಮಾಡು ಯೂಟ್ಯೂಬ್ ಮಾಡಬಾರ್ದು. ನಿಲ್ಸ್ ಮಾತಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ಮನೆ ಬರ್ತೀವಿ ಎಲ್ಲರೂ ಊಟಕ್ಕೆ.
ಮದುವೆಗೂ ಕರೆದು ಬಿಡಮ್ಮ, ಊಟಕ್ಕೆ ಬಂದ್ಬಿಡ್ತೀನಿ ಅಂತ. ನೆಕ್ಸ್ಟ್ ಮಂತ್ ನನ್ನ ತಂಗಿದು ಮದುವೆ ಐತೆ. ಬನ್ನಿ, ನಿಮ್ ಕಡೆಯಿಂದ ಏನ್ ಕೊಡ್ತೀರಾ ಕೊಡಿ. ಏನು ಬರೀ ಕೇಳಿ ಮಾತ್ರ ಬರ್ಬೇಡಿ. ಹಂಗ ಜಾಸ್ತಿ ಒಳ ತೋಟ ಇದ್ರೆ ಒಂದ್ ಅರ್ಧ ಎಕರೆ ಕೊಡಿ. ನನ್ನ ತಂಗಿ ಹೆಸರು ಫೇಮಸ್ ಮಾಡ್ತೀವಿ ಆಯ್ತಾ? ಹೇಳಿ ತಂಗಿಯಿಂದ ನಿನ್ಕಂತಾನೆ ಯಾರು ಎಕ್ಸ್ಟ್ರಾ ಜಾಸ್ತಿ ದುಡ್ಡು ಕೊಟ್ಟಿರ್ತಾರ ಅದ್ರಲ್ಲಿ ಒಂದು ನೋಟ್ ತಕ್ಕಿಯೋದು ಯಾರಿಗೆ ಕೊಡ್ತೀಯ ನೀನು ಬಿಡಿ. ಇಲ್ಲ, ಅವ್ರ ಕಡೆಯಿಂದ ಯಾರ್ಯಾರು ಬಂದಿದ್ದಾರೋ ಅದೆಲ್ಲ ಅವ್ರದ್ದು. ಹಂಗೆಲ್ಲ ಮಾಡೋದು. ರಾತ್ರಿ ಹೇಳಿದ್ರಲ್ಲ ಡೈಲಾಗು ಅದು ಅದು ಅನ್ನು ಬಸವೇಶ್ವರ ಕಾಸು ಸಿಕ್ಕೋ ಮಾತ್ರ ಅಲ್ಲೇ ಸ್ಮಾರ್ಟ್ ಅಲ್ಲಿ ಕ್ಯಾಶು. ಏನು ಯಾರ್ದು ತೂಕ ಜಾಸ್ತಿ ಬರ್ತದೆ ನೋಡ್ದು ಹೇಳ್ಸೋದು ಯಾರು ತಗೋ ಬಸವ ತಗೋಗಿಡ ಹಂಗೆ ಅಂತ ಕೊಡ್ತೀನಿ ಕೈಗೆ. ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದಾಗೆ ಹೋಗಿದ್ದು ಅಲ್ಲಿರೋ ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಅದು ಹಿರೇಮಂಗಳೂರು ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರಂತೆ. ಸೊ ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರು ಅಲ್ಲೇ ಇದ್ದರು, ಅವರು ನಮಗೆ ಈ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಒಳಗಡೆ ಎಲ್ಲ ದೇವ್ರದ್ದು ವೀಡಿಯೋ ಮಾಡೋ ಹಾಗಿರಲಿಲ್ಲ. ಸೊ ಹಾಗಾಗಿ ಈಚೆಗಡೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನೋಡೋಕ್ಕೆ, ತುಂಬ ಕೂಲಾಗಿತ್ತು. ನೋಡಿಕೊಂಡು ಅಲ್ಲಿಂದ ನಾವು ಸೀದಾ ಇನ್ನು ನಾವು ಬೇಗ ರೀಚ್ ಆಗಿದ್ವಿ, 9:30ಗೆಲ್ಲ ರೀಚ್ ಆಗಿದ್ವಿ. ಸೊ ಹಾಗಾಗಿ ಅಲ್ಲಿ ಏನೇನೋ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಮತ್ತು ಇನ್ನೆಲ್ಲಿ ಹೋದ್ವಿ ಅಂದರೆ ನೆಕ್ಸ್ಟು ಒಂದು ಲೇಕ್ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋದ್ವಿ. ಸೊ ಅದು ನಾವು ಹೋಗೋ ರೆಸಾರ್ಟ್ ದಾರಿಯಲ್ಲೇ ಇತ್ತು. ಹಾಗಾಗಿ ಹಿರೇಕೊಳ ಲೇಕ್ ಅಂತ ನೋಡಿ. ಇವರು ನಮ್ಮ ಫ್ಯಾಮಿಲಿ ಬುಟಿಕ್ ಓನರ್ ಇವರು. ಹಾಯ್ ಭುವನ, ಹಾಯ್. ತೋರಿಸ್ತೀನಿ, ಮೊಬೈಲ್ ತೋರಿಸು. ಮೊಬೈಲ್ S24 ಅಲ್ಟ್ರಾ. S24 ಅಲ್ಟ್ರಾ 1.5 ಲಕ್ಷದ ಮೊಬೈಲ್ ಇಟ್ಕೊಂಡವ್ರೆ. ಹೆಂಗಿದೆ ವ್ಯೂ ದಿವ್ಯಾಕ? ಈ ಮೊಬೈಲಲ್ಲಿ ನೀನು ನಾಳೆ ಹೋಗೋಷ್ಟ್ರೊಳಗೆ ಅದ್ರದ್ದು ಫುಲ್ ಮೆಮೊರಿ ತುಂಬೋಗ್ಬಿಡ್ಬೇಕು. ಅಷ್ಟು ಫೋಟೋಸ್ ಎಲ್ಲರೂ ತಗೋತಾರೆ ಇವತ್ತು. ಅದೆಲ್ಲ ತಿರುಗ್ದಲ್ಲ ಇವಾಗ, ತಿರ್ಗಂಗೆ ತಿರ್ಗದೆ ಹೆಂಗೋ ತಿರುಗ್ತಿದ್ದಲ್ಲ. ತಿರುಗ್ಬೇಕು ಅಂದ್ರೆ ನಂಗೆ ಜನ ಎಲ್ಲ ಜಾಸ್ತಿ. ಇದು ಹಿರೇಮಂಗಳೂರು ಲೇಕ್ ಅಂತ, ಮುಳ್ಳಯ್ಯನಗಿರಿ ಬ್ಯಾಕ್ ವಾಟರ್ ಅಂತಲೂ ಕೂಡ ಹೇಳ್ತಾರಂತೆ. ಸೊ ಅದನ್ನೇ ಅಲ್ಲಿ ಕರೆಕ್ಷನ್ ಮಾಡ್ತಾ ಇದ್ದೆ. ಈಗ ಮಳೆ ಸ್ಟಾರ್ಟ್ ಆಗ್ತಿದೆ ಸಣ್ಣಗೆ. ಇಲ್ಲಿ 5 ನಿಮಿಷ ಬಿಸಿಲು ಬಂದರೆ 5 ನಿಮಿಷ ಮಳೆ ಬರ್ತಾ ಇದೆ. ಸೊ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ.
ನಾವು ಇವಾಗ ನೆಕ್ಸ್ಟು ನಮ್ಮ ರೆಸಾರ್ಟ್ ಬುಕ್ ಆಗಿರೋ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಒಂದು 12 ಗಂಟೆ ಆಗಿತ್ತು ನಾವು ಅಲ್ಲಿ ಲೇಕ್ ಹತ್ರ ಎಲ್ಲ ನೋಡ್ಕೊಂಡು ಹೋಗುವಾಗ. ಯಾಕೆಂದರೆ 12 ಗಂಟೆಗೆ ನಾವು ಚೆಕ್ ಇನ್ ಆಗಬೇಕಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಹತ್ರ ಇರೋ ಲೊಕೇಶನಲ್ಲೇ ನಾವು ಏನಾದರೂ ಸುತ್ತಾಡೋಣ ಅಂತ ಹೇಳಿಬಿಟ್ಟು ಆ ಲೇಕ್ ಹತ್ರ ಓಡಾಡಿಕೊಂಡು ಅಲ್ಲೊಂದು ಸ್ವಲ್ಪ ಚೆನ್ನಾಗಿತ್ತು ಜಾಗ ಎಲ್ಲ, ಫೋಟೋಶೂಟ್ ಮಾಡಿಕೊಂಡು ಅಲ್ಲಿ ಜೋಳ ತಿನ್ಕೊಂಡು ಹೋಗ್ತಾಯಿದ್ವಿ. ಸ್ವಲ್ಪ ಮಳೆ ಬಿಸಿಲು ಎಲ್ಲ ಒಂಥರ ಮಿಕ್ಸ್ಡ್ ಆಗಿತ್ತು. ನಾವು ಫಸ್ಟ್ ಡೇ ಹೋದಾಗ ಚೆನ್ನಾಗಿತ್ತು ಅವತ್ತು. ಅದಕ್ಕೆ ಜೋಳ ತಿನ್ಕೊಂಡು ನೆಕ್ಸ್ಟ್ ನಾವು ರೆಸಾರ್ಟ್ ಕಡೆ ಬುಕ್ ಮಾಡೋ ರೆಸಾರ್ಟ್ಗೆ ಹೋಗ್ತಾ ಇದ್ವಿ. ನಾವಿದ್ದಿದ್ದ ರೆಸಾರ್ಟು ಚಿಕ್ಕಮಂಗ್ಳೂರಿಂದ 10 ಕಿಲೋಮೀಟ್ರ್ ದೂರದಲ್ಲಿತ್ತು. ಸೊ ಸಿಟಿಯಿಂದ ಒಂದು 10 ಕಿಲೋಮೀಟರ್ಸ್ ಒಳಗೆ ಈಚೆ ಬರೋದ್ರಿಂದ ಸೊ ಇದು ಕಾಫಿ ಪ್ಲ್ಯಾಂಟೇಷನ್ ಮಧ್ಯ ಇದ್ದಿದ್ದು ರೆಸಾರ್ಟು. ಇದಕ್ಕೆ ಹೆಸರೇನೆ ಡಿಸ್ಕವರಿ ಪ್ಲ್ಯಾಂಟೇಷನ್ ಅಂತ ಏನೋ ಈ ರೆಸಾರ್ಟ್ ಹೆಸರು. ಸೊ ಚಿಕ್ಕದೇ ರೆಸಾರ್ಟು. ನಾವು ಆ್ಯಕ್ಚುಲಿ ಮೇಯ್ನ್ಲಿ ಹೋಗಿದ್ದೆ ನನ್ನ ಬ್ಯಾಚುಲರ್ ಪಾರ್ಟಿ ಥರ ಒಂದು ಇರಲಿ ಅಂತ ಹೇಳಿಬಿಟ್ಟು ಈ ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ದು. ಸ್ವಲ್ಪ ಬಜೆಟಲ್ಲಿ ಹೋಗೋಣ, ಜಾಸ್ತಿ ಹೈ ಎಂಡಾಗಿ ಹೋಗೋದು ಬೇಡ ಅಂತಲೇ ಈ ರೆಸಾರ್ಟ್ನ ಬುಕ್ ಮಾಡ್ಕೊಂಡು ಹೋಗಿದ್ದು. ಸೊ ಚೆನ್ನಾಗಿತ್ತು ರೆಸಾರ್ಟ್ ಎಲ್ಲ, ನೋಡಿದ್ವಿ, ತುಂಬ ಮಜಾ ಮಾಡಿದ್ವಿ. ಬಟ್ ಏನಂದರೆ ನಾವು ಆ ದಿನ ಎಲ್ಲೂ ಜಾಸ್ತಿ ಸುತ್ತಾಡಲಿಲ್ಲ. ಆ ಲೇಕ್ ಒಂದೇ ಬಿಟ್ಟರೆ ನೆಕ್ಸ್ಟ್ ನಾವಲ್ಲಿ ಸೊ ಊಟ ಮಾಡೋಕ್ಕೆ ಅಂತ ಹೇಳಿ ಸಿಟಿ ಒಳಗೆ ಮತ್ತೆ ಹೋದ್ವಿ. ಅಲ್ಲಿ ವೀಡಿಯೋ ಮಾಡಲಿಲ್ಲ ನಾನು ಆ್ಯಕ್ಚುಲಿ. ಸೊ ಊಟ ಮಾಡಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಟಯರ್ಡ್ ಆಗಿದ್ವಿ. ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ ಹೊರಟಿ ಬಂದಿದ್ದು. ಹಾಗಾಗಿ ಎಲ್ಲ ಸ್ವಲ್ಪ ಸುಸ್ತಾಗಿದ್ವಿ, ನಿದ್ದೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ತಿರ್ಗಾ ಈವ್ನಿಂಗ್ ನಮಗೆ ಫೈರ್ ಕ್ಯಾಂಪ್ ಹಾಕ್ಕೊಟ್ರು. ಫೈರ್ ಕ್ಯಾಂಪಲ್ಲಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಡಿ ಜೆ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು ಒಂಥರ. ದಿವ್ಯಾಕಾಸ್ ಫೇವ್ರೆಟ್ ಸ್ಪಾಟ್. ನೀಟ್ ಐಸು ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ. ಮೊನ್ನೆ ಆ ಹೂನನ್ನು ಎಷ್ಟು ಜೋರು ಏನಾದರೂ ಸೌಂಡ್ ಮಾಡುತ್ತಾ ನೋಡು, ಎಷ್ಟು ಕ್ಯೂಟ್ ಆಗೈತೆ. ಅವನು ಹಾಯ್ ಮಿನಿ ಟೈಸು ನಾನು ನಮಗೆ ವೆಲ್ಕಮ್ ಮಾಡೋಕ್ಕೆ ಬಂದಿದ್ಯಾ ಇವತ್ತು? ಇಲ್ಲೇ ಇರ್ತೀನಿ ನೀನು ಯಾವಾಗಲೂ. ಏನು ನಿನ್ನ ಹೆಸರು? ಓ ಎರಡು ಒಂದೇ ಕಲರ್ ಚೇಂಜ್. ನಿಮ್ಗೆ ಯಾವ ಕಲರ್ ಬೇಕು ಚೂಸ್ ಮಾಡಿ. ರೆಡ್ ಬೇಕು, ಗ್ರೀನ್ ಬೇಕು. ಇಲ್ಲ ಅಲ್ಲೂ ಬಿಟ್ಟಿಲ್ಲ, ಸೇಮ್ ಅಷ್ಟೇ. ಅಲ್ಲೂ ಐತೆ ಸೇಮ್. ಸೊ ನಾವಿದ್ದಿದ್ದ ರೆಸಾರ್ಟಲ್ಲಿ ಮಧ್ಯಾಹ್ನ ಲಂಚ್ ಪ್ರೊವೈಡಿಂಗ್ ಇರಲಿಲ್ಲ. ಸೊ ಅದಕ್ಕೆ ನಾವೀಗ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ನಾವು ಈಚೆ ಹೋಗಿ ಊಟ ಮಾಡ್ಕೊಂಬರೋಣ ಸಿಟಿ ಒಳಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ತುಂಬ ಟಯರ್ಡ್ ಆಗಿರೋದ್ರಿಂದ ಅದು ಟಯರ್ಡ್ನೆಸ್ ಆ ಕಣ್ಣಲ್ಲಿ ಕಾಣಿಸ್ತಿದೆ, ನಿದ್ದೆ ಇರಲಿಲ್ಲ. ಸೊ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ವಿ. ಇವಾಗ ಸೊ ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿ ಎಲ್ಲ ಯೋಚನೆ ಮಾಡಿ ಎಲ್ಲಾದರೂ ಹೋಗೋದಾ ಅಥವಾ ಏನು ಮಾಡೋದು ಅನ್ನೋದನ್ನು ಯೋಚನೆ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ತಾ ಹೋಗ್ತೀರಾ. ನೋಡಲ್ಲಿ ಹಾಳೆ ಇಲ್ಲ. ಕಮಾನ್ ದಿವ್ಯಕ್ಕ, ಸ್ವಿಮ್ ಮಾಡು. ನೋಡಿ ಇಷ್ಟು ಬಂತು, ಅಲ್ಲೂ ಇಷ್ಟೇ ಬರೋದು. ಬಟ್ ಯಾರಾದ್ರೂ ಜೊತೆಲಿ ಇರಬೇಕು. ಹ್ಞೂ ನೋಡಿ ಎಷ್ಟು ಚೆನ್ನಾಗಿದೆ. ಕಮಾನ್. ಎಷ್ಟು ಚೆನ್ನಾಗಿದೆ. ಹ್ಞೂ. ಎಷ್ಟು ಚೆನ್ನಾಗಿದೆ. 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 ಎಷ್ಟು ಚೆನ್ನಾ
ನನಗೆ ಸ್ವಿಮ್ ಅಂತೂ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಸ್ವಿಮ್ಮಿಂಗ್ ಪೂಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲ ನೀನು ಚಿಕ್ಕ ಮಗನ ನಾನು ಕಿಡ್ಸ್ ಪೂಲಲ್ಲಿ ಆಟ ಆಡ್ತೀನಿ. ಬೇಡವಾ? ಬೇಡ ಬಿಡು, ನೀನು ಹೆಲ್ತ್ ಪರ್ಪಸ್ ನೀನು ಬೇಡ. ಇಂಥವೆಲ್ಲ ಸಜೆಸ್ಟ್ ಮಾಡ್ತೀವಿ, ಬೇಡ ಅಂತ ಸಜೆಸ್ಟ್ ಮಾಡ್ತೀನಿ. ಓಕೆ, ಕಲಿಬೇಕಾಯ್ತು ಕಣ್ಣಿ ಸರಿ ಹೋಗೋಣ ಅಂತ ಅನ್ಕೊಂಡು ಒಂದು ತಪ್ಪ ಬಂತು, ಹೋಗ್ಲಿಲ್ಲ. ಭಯ ಮೊಬೈಲ್ ಇಟ್ಬಿಟ್ಟು ಬಾ. ಸ್ವಿಮ್ ಮಾಡು ದಿವ್ಯಾಕ, ನಾನು ವಿಡಿಯೋ ಮಾಡ್ತೀನಿ. ನನಗೂ ದಿವ್ಯಾಕಂಗೆ ಇಬ್ರಿಗೂ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅವಳು ನಮ್ಮ ದಿವ್ಯಾಕಂಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅನ್ನೋದು ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅವಳು ಫಸ್ಟ್ ರೆಸಾರ್ಟ್ ಬುಕ್ ಮಾಡೋವಾಗೆಲ್ಲ ಒಂದು 2-3 ರೆಸಾರ್ಟ್ಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂತಂದ್ರೆ ಬೇಡ 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 ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ವಿ. ಸೊ ಅದಕ್ಕೆ ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಇದರಲ್ಲೇ ಹೋಗೋಣ ಅಂತ ಹೇಳಿ ಈ ರೆಸಾರ್ಟಿಗೆ ಬಂದಿದ್ದು. ಅವಳಿಗೆ ಸ್ವಿಮ್ ಮಾಡೋಕ್ಕೆ ಬರಲ್ಲ, ನನಗೂ ಕೂಡ ಸ್ವಿಮ್ ಮಾಡೋಕ್ಕೆ ಬರಲ್ಲ, ಆದರೂ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಬಾ ಬಾ ಅಂತೇಳಿ ನನ್ನನ್ನು ಕೂಡ, ಇಬ್ಬರಿಗೂ ಸ್ವಿಮ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಬ್ಬರು ಶಾಫ್ ಕೊಡ್ತಾ ಇದ್ದೀವಿ, ಸ್ವಿಮ್ಮಿಂಗ್ ಬರುತ್ತೇನೋ ಅನ್ನೋ ಲೆವೆಲ್ಗೆ ಆ ಥರ ಆಟ ಆಡ್ತಾಯಿದ್ವಿ. ಆ್ಯಂಡ್ ನನಗೆ ಫಸ್ಟು ಇಳಿಯೋಕ್ಕೆ ತುಂಬ ಭಯ ಆಗ್ತಾಯಿತ್ತು, ಸ್ಲೋಪಾಗಿತ್ತದು, ಆ ಕಡೆ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ನನಗೆ ಇಳಿಯೋಕ್ಕೆ ಭಯ ಆಗ್ತಾಯಿತ್ತು. ನಾನು ನಮ್ಮ ಗ್ರೂಪಲ್ಲಿ ಇಬ್ಬರಿಗೆ ಸ್ವಿಮ್ ಮಾಡೋಕ್ಕೆ ಬರ್ತಿದ್ದಿದ್ದು, ಅದು ಮೋಹಿತ್ ಮತ್ತು ಕಾವ್ಯಕ್ಕ. ಸೊ ಮೋಹಿತ್ ಇಲ್ಲ ಕಾವ್ಯ ಇಬ್ಬರಲ್ಲಿ ಒಬ್ರು ಬರಲಿ ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ನಾವೇನಾದರೂ ಮುಳುಗ್ಬಿಟ್ರೆ ಅಂತ ಭಯ, ನಮ್ಗೆ ಅವರಿಬ್ರಿಗಾದ್ರೂ ಸ್ವಿಮ್ ಬರುತ್ತೆ, ನಮಗೆ ಬರಲ್ವಲ್ಲ ಅಂತ. ಸೊ ಆಮೇಲೆ ಹಂಗೋ ಹಿಂಗೋ ನೀರೊಳಗಡೆ ಇಳ್ದಾದ್ಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು. ಸೊ ಹಾಗೇನೆ 1 ಅವರ್ ಸ್ವಿಮ್ಮಿಂಗ್ ಪೂಲಲ್ಲೇ ಎಲ್ಲರೂ ಆಟ ಆಡಿದ್ವಿ. ಒಬ್ಬರು ತಪ್ಪ ಒಬ್ಬರೆಲ್ಲರೂ ಬಂದು ಆಮೇಲೆ ಜಾಯ್ನ್ ಆದರು. ಸೊ ಹೀಗೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಬರೀ ಬಾಲ್ ಜೊತೆ ಆಟ ಆಡ್ಕೊಂಡು ಕಾಲ ಕಳೆದಿದ್ದು. ನಮಗಂತೂ ಸ್ವಿಮ್ಮಿಂಗ್ ಅಂತೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ದಿವ್ಯಾಕ ಅಕ್ಕ ಕವ್ಯ ಹೋಯ್ತು. ಅಲ್ಲ ಹಾಕೋರೊಬ್ಬ ಫೋರ್ಸ್ಗೆ ನೀನೆಲ್ಲ ಬಿದ್ರೆ ಸತಿ ಮಾಡ್ತಾಳೆ ಕ್ಯಾಚ್ ಹಾಕ್ಲಾ ಅಂತ. 1 2 3 ನೀ ಯಾಕೆ ಕವ್ಯ ಎಲ್ಲೋ ಹೋಯ್ತು. ಫಸ್ಟ್ ಯಾರಂತ 1 2 3 ಎಸ್, ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಬಿಟ್ಟು ಈಗ ಸ್ನಾನ ಮಾಡ್ಕೊಂಡಿದ್ವಿ, ಬಂದ್ವಿ. ಸೊ ಸ್ನ್ಯಾಕ್ಸ್ ರೆಡಿಯಾಗಿದೆಯಂತೆ, ಕಾಫಿ, ಟೀ, ಸ್ನ್ಯಾಕ್ಸ್, ಬನ್ನಿ ಏನೇನು ತಿನ್ಕೊಂಡು ನಮ್ಮ ಕಸಿನ್ಸ್ ಜೊತೆ ಹೆಂಗೆ ಹರಟೆ ಹೊಡಿತೀವಿ ನೋಡೋಣ. ಸ್ನ್ಯಾಕ್ಸ್ಗೆ ಅಂತ ನಮಗೆ ಟೀ, ಕಾಫಿ ಮತ್ತು ಬಜ್ಜಿ ಕೊಟ್ಟಿದ್ದರು. ಅದನ್ನು ತಿಂದ್ಕೊಂಡು ನೆಕ್ಸ್ಟು ನಾವಿಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ರು, ಅಲ್ಲೆಲ್ಲ ಕುತ್ಕೊಂಡು ಎಂಜಾಯ್ ಮಾಡೋಣ ಅಂತ ಹೇಳಿ ಒಳ್ಳೊಳ್ಳೆ ಸಾಂಗ್ಸ್ಗಳು ಹಾಕ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಆ ನೈಟು. ಎಷ್ಟೊಂದು ಸಾಂಗ್ಸ್ಗೆ ನಾವು ಡ್ಯಾನ್ಸ್ ಆಡಿದ್ವಿ. ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ನನ್ನ ಕಸಿನ್ ಡ್ಯಾನ್ಸ್ ಆಡ್ತಾನೇ ಇದ್ವಿ. ನಮ್ಮ ಗ್ರೂಪಲ್ಲಿ ನಾವಿಬ್ಬರೇ. ಇನ್ನೊಂದು ಗ್ರೂಪ್ ಬಂದಿತ್ತು, ಅವ್ರು ಮೈಸೂರಿನವರು, ಅವರೆಲ್ಲ ಸ್ಕೂಲ್ ಮತ್ತು ಕಾಲೇಜ್ ಫ್ರೆಂಡ್ಸು. ಎಲ್ಲರೂ ಗೆಟ್ ಟುಗೆದರ್ ಆಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ಕೊಂಡು ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಒಂಥರ ಫ್ರೆಂಡ್ಸ್ ಆಗಿ, ಏನೋ ತುಂಬ ದಿನದಿಂದನೇ ಪರಿಚಯ ಇದ್ದೀವೇನೋ ಅನ್ನೋ ಹಾಗೆ ಫ್ರೆಂಡ್ಸ್ ಆದ್ವಿ. ಸೊ ಅವ್ರ ಜೊತೆನೂ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವ್ರ ಜೊತೆ ನಾವು ಹೋಗಿ ಡ್ಯಾನ್ಸ್ ಆಡಲಿಲ್ಲ, ಅವರೇ ಇನ್ವೈಟ್ ಮಾಡಿದ್ರು, ಬಟ್ ನಾವು ಹೋಗಲಿಲ್ಲ. ನೆಕ್ಸ್ಟ್ ಆದಮೇಲೆ ಅವ್ರ ಜೊತೆ ಹೋಗಿ ಅವ್ರ ಜೊತೆನೂ ಮಾತಾಡಿಕೊಂಡು ಅವ್ರ ಜೊತೆನೂ ಡ್ಯಾನ್ಸ್ ಆಡ್ಕೊಂಡು ಆ ದಿನ ಫುಲ್ ನೈಟ್ ತುಂಬ ಚೆನ್ನಾಗಿ ಕಳೀತು. ಆ್ಯಂಡ್ ನೆಕ್ಸ್ಟ್ ಡೇ ಏನು ಮಾಡಿದ್ವಿ, ಯಾವ ಥರ ಇತ್ತು ನಮ್ಮ ದಿನ, ನಿಜವಾಗ್ಲೂ ಆ ವಿಡಿಯೋನ ಎಲ್ಲರೂ ನೋಡಲೇಬೇಕು. ಆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋನ, ಅದು ತುಂಬ ಮಜಾ ಕೊಡುತ್ತೆ ನಿಮಗೆ, ಆ ವಿಡಿಯೋ ನೋಡಿ. ಆ್ಯಂಡ್ ಸ್ಯಾಡ್ ಪಾರ್ಟ್ ಏನಂದರೆ, ನಮಗೆ ನೆಕ್ಸ್ಟ್ ಡೇ ನಾವೇನು
ಏನು ಮಾಡೋಕ್ಕಾಗಿಲ್ಲ, ಏನು ನೋಡೋಕ್ಕಾಗಿಲ್ಲ ಅನ್ನೋದೇ ನಮಗೆ ಸ್ಯಾಡ್ ಪಾರ್ಟು. ಬಟ್ ಆದರೆ ನಾವು ಹಿಂದಿನ ದಿನ ಎಂಜಾಯ್ ಮಾಡಿದ್ದು ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅಂದರೆ ಈ ವಿಡಿಯೋದಲ್ಲಿ ನಾವು ಡ್ಯಾನ್ಸ್ ಮಾಡಿದ್ದಿದ್ದೆಲ್ಲ ರೆಸಾರ್ಟಲ್ಲಿ, ಸೊ ಚೆನ್ನಾಗಿತ್ತದು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಏನು ಮಾಡೋಕ್ಕಾಗಿಲ್ಲ ಅನ್ನೋದೇ ನಮಗೆ ಬೇಜಾರು ಅಷ್ಟೇ. ಸೊ ಅದು ಬಿಟ್ಟರೆ ಅಲ್ಟಿಮೇಟ್ ಆಗಿತ್ತು ನಮಗೆ ಈ ಟ್ರಿಪ್ಪು. ನೋಡಿದವ್ರಿಗೆ ಏನೂ ಹೋಗಿ ಚಿಕ್ಕಮಂಗ್ಳೂರಿಗೆ ಬರೀ ಎಂಜಾಯ್ ಮಾಡ್ಕೊಂಬರಕ್ಕೆ ಹೋಗಿದ್ವಿ, ಏನು ಪ್ಲೇಸು ನೋಡಲಿಲ್ಲ ಅನಿಸ್ಬೋದು. ಬಟ್ ನಾವೆಲ್ಲ ಕಸಿನ್ಸ್ ಒಟ್ಟಿಗೆ ಸೇರಿ ತುಂಬ ದಿನ ಆಗಿತ್ತು. ಅವರೆಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೇ ಒಂದು ಖುಷಿ. ಆ್ಯಂಡ್ ನಾವು ತುಂಬ ದಿನ ಆಗಿತ್ತು ಈ ಥರ ಎಲ್ಲರೂ ಸಿಕ್ಕಿ ಮಾಡಿ. ಸೊ ನನ್ನ ಮದುವೆ ಅಂತ ಹೇಳಿಬಿಟ್ಟು ಬ್ಯಾಚುಲರ್ಸ್ ಎಲ್ಲ ಒಂದು ಸತಿ, ಬ್ಯಾಚುಲರ್ಸ್ ಏನಲ್ಲ ಎಲ್ಲರಿಗೂ ಮದುವೆ ಆಗಿದೆ, ಅದರಲ್ಲೊಂದು ನಾವಿಬ್ರಿಗಷ್ಟೇ ಮದುವೆ ಆಗಿರಲಿಲ್ಲ. ಸೊ ಇದೇ ಲಾಸ್ಟ್, ನಾವು ನೆಕ್ಸ್ಟು ನಿಮ್ಮ ಮದುವೆ ಆದಮೇಲೆ ಮತ್ತೆ ಸಿಗ್ತೀವೋ ಇಲ್ವೋ ಈ ಥರ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಕಸಿನ್ಸ್ ಹೋಗಿದ್ದು. ಸೊ ವಿ ಆರ್ ಎಂಜಾಯ್. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನ ಯಾರು ಮಿಸ್ ಮಾಡಿಬಿಡಿ, ಈ ವ್ಲಾಗ್ನ ಖಂಡಿತ ನೋಡಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. Okay, like, share and please subscribe to my channel.